ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಬಿಸಿಬೇಳೆ ಬಾತ್ ಹಾಗೆಯೇ ಗೋಡಂಬಿ ಫ್ರೈ ಮಾಡಿಕೊಂಡು ತಿಂಡಿನ ತಿಂದಿದ್ದಾಯಿತು. ಇನ್ನು ಮಧ್ಯಾಹ್ನ ನಾರ್ಮಲ್ ಆಗಿ ಲಂಚ್ನ ಮಾಡಿಕೊಂಡು ಇನ್ನು ಸಂಜೆ ಗೆಣಸನ್ನು ಬೇಯಿಸ್ಕೊಂಡಿದ್ದೆ, ಬಾಳೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ, ಡ್ರೈ ಫ್ರೈ ಮಾಡಿಕೊಂಡು ಹಾಗೆ ಮೊಷಪ್ ಸಾರನ್ನ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಸೊಪ್ಪು ಸಾರು ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಫಸ್ಟ್ ಮೇಯ್ನಾಗಿ ಏನೆಲ್ಲ ಬೇಯಬೇಕಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಮೊದಲನೇದಾಗಿ ಸಾರಿಗೆ ಬೇಯೋದಕ್ಕೆ ಇಟ್ಟರೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಸಾರು ಮಾಡುವಂಥ ಪಾತ್ರೆಗೆ ನೀರನ್ನ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಸಾಂಬಾರಿಗೆ ನೀರು ಬೇಕು ಅಷ್ಟು ನೀರನ್ನ ಇಟ್ಕೊಂಡು ಇನ್ನು ಅದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊಪ್ಪು ಸಾರಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಈ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಳೆದಾಗಿರೋದ್ರಿಂದ ಖಾರ ಅಷ್ಟಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈಗ ನಾನು 3 ಥರದ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಇನ್ನೊಂದು ಕುಯ್ಕಲ್ ಸೊಪ್ಪು ಅಂತ ಹೇಳ್ತಾರೆ. ಈ 3 ಸೊಪ್ಪನ್ನು ಕೂಡ ತಗೊಂಡು 3-4 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಬೇಳೆ, ಬೇರೆ ಬೇರೆ ಮೊಳಕೆ ಕಟ್ಟಿರೋ ಕಾಳನ್ನ ಕೂಡ ಬಳಸ್ಕೋಬೋದು. ಆ ಕಾರಣಕ್ಕೆ ನಾನಿವತ್ತು ಹೆಸರು ಕಾಳಿತ್ತು, ಹಸಿ ಕಾಳಲ್ಲಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಣ ಕಾಳಿಗಿಂತನೂ. ಆ ಕಾರಣಕ್ಕೆ ಹಸಿ ಕಾಳಿತ್ತು ಅಂತ ಹೇಳಿ ಹೆಸರು ಕಾಳನ್ನ ಒಂದು ಬಟ್ಲಾಗೋಷ್ಟು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಹಾಕ್ಕೊಂಡು ಒಂದು 4 ಇಡಿ ಆಗೋಷ್ಟು ಸೊಪ್ಪು, ಹಾಗೆ ಇದ್ರ ಜೊತೆಗೆ 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ನೀವು ಟೊಮ್ಯಾಟೊನ ಹಾಕೋದಾದರೆ 2 ಹಾಕಿ, ಇಲ್ಲ ಅಂದರೆ ಬರೀ ಹುಣಸೆಹಣ್ಣಲ್ಲಿ ಹುಳಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನಾನು ಹುಳಿ ಇರುವಂಥ 2 ಟೊಮೆಟೊನ ಈ ರೀತಿ 2 ಭಾಗದಂತೆ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸಿಪ್ಪೆ ತೆಗೆಯೋದಕ್ಕೆ ಕೂಡ ಈಸಿ ಆಗುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಒಂದು ಪಾತ್ರೆನ ಸ್ಟವ್ ಮೇಲೆ ಇಡ್ತೀನಿ. ಅದು ಕಾಯ್ತಾ ಇರುತ್ತೆ. ಹಾಗೆ ಲಿಡ್ನ ಕೂಡ ಕ್ಲೋಸ್ ಮಾಡಿದ್ದೀನಿ. ಇನ್ನು ಈ ಕಡೆ ನಾನು ಇವಾಗ ಸಂಜೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ, ಆಲ್ರೆಡಿ ಚಿಕ್ಕ ಚಿಕ್ಕ ಬಾಳೆಕಾಯಿ ಇತ್ತು, ಅಂದರೆ ಒಂದರಲ್ಲಿ 2 ಪೀಸ್ ಆಗುವಷ್ಟು, ತುಂಬ ದಪ್ಪ ಇರಲಿಲ್ಲ. ಸೊ ಈ ರೀತಿ ಎಲ್ಲೆಲ್ಲಿ ದಪ್ಪ ಸಿಪ್ಪೆ ಇರುತ್ತಲ್ವ ಈ ರೀತಿ ತಕ್ಕೊಂಡು ಉದ್ದವಾಗಿ ನಾನು ಹೆಚ್ಕೊಂಡಿದ್ದೀನಿ ಸ್ಲೈಸಸ್ ಥರ. ನಾನು ಲಾಸ್ಟ್ ಟೈಮು ರೌಂಡಾಗಿ ಕಟ್ ಮಾಡಿದ್ದೆ, ಆದರೆ ಆವತ್ತು ನಾನು ನಿಮಗೆ ತೋರಿಸಿದಾಗ ರೆಸಿಪಿನ ಶೇರ್ ಮಾಡಿರಲಿಲ್ಲ. ಸೊ ಈಗ ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ತವಾ ಫ್ರೈನ ನಾವು 3 ಥರದಲ್ಲಿ ಮಾಡ್ಕೋಬೋದು. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾವು ಮಸಾಲ ಎಲ್ಲ ಮಾಡಿಬಿಟ್ಟು ಹಾಗೆ ಅದನ್ನು ಅದರೊಳಗಡೆ ನೆನಕಾಗ್ಬಿಟ್ಟು ನಂತರ ನಾವು ತವಾ ಫ್ರೈ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಇವತ್ತು ಟೈಮ್ ಇಲ್ಲದೆ ಇರೋವಂಥ ಕಾರಣಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಸೈಡ್ ಡಿಶ್ ಆಗಿ ಮಾಡ್ಕೋತಾ ಇದ್ದೀನಿ. ಈಗ ಸಾರಿಗೂ ಕೂಡ ನೀಟಾಗಿ ಬೆಂದಿತ್ತು. ಅದೇ ಪಾತ್ರೆಗೆ ಸೋಸ್ಕೊಂಡು ಸ್ಟೀನರ್ ಮೂಲಕ ಸೋಸಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು ಟೊಮ್ಯಾಟೊ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು, ಹಾಗೆ ನಾನು ಹಸಿಮೆಣ್ಸಿನ್ಕಾಯಿನ ಎಷ್ಟು ಹಾಕಿದೆ ಕೌಂಟ್ ಮಾಡಿ ಹಾಕ್ಕೊಳ್ತೀನಿ. ಅಷ್ಟು ಕರೆಕ್ಟಾಗಿ ನಂಗೆ ಸಿಗಬೇಕು, ಇಲ್ಲಾಂದರೆ ಮಧ್ಯದಲ್ಲಿ ಹಾಗೆ ಇದು ತಿನ್ನಬೇಕಾದ್ರೆ ನಮ್ಗೆ ಹಾಗೆ ನಾವು ಬಾಯಲ್ಲಿ ಸಿಕ್ತು ಅಂದರೆ ತುಂಬಾ ಖಾರ ಆಗುತ್ತೆ. ನಾನು ಹಸಿಮೆಣ್ಸಿನ್ಕಾಯಿನ ಬೇಯಕ್ಕೆ ಹಾಕಿದಾಗ ಕೌಂಟ್ ಮಾಡಿ ಹಾಕ್ಕೋತೀನಿ, ಅಷ್ಟೇ ಹುಡುಕ್ತೀನಿ, ಸಿಗುತ್ತೆ. ಈಗ ಬೇಯಿಸಿಟ್ಟಿರುವಂಥ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಇದ್ರ ಜೊತೆಗೆ 3 ಅಥವಾ 4 ಸ್ಪೂನ್ ಆಗೋಷ್ಟು ಕಾಯಿ, ಅಂದರೆ ನೀವು ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದಂದರೆ ಕಾಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮ್ಯಾಟೊನೂ ಕೂಡ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡತ್ತೆ ಅಂತ. ಈಗ ನಾನು ಕರೆಕ್ಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೇ ಮೇಲಿನ ಭಾಗದ ಅಂದರೆ ಬರೀ ಸೊಪ್ಪಿರುತ್ತಲ್ವ ಅದನ್ನು ಮಾತ್ರ ತಗೊಂಡು ಮತ್ತೆ ರುಬ್ಕೋತೀನಿ. ಕಂಪ್ಲೀಟ್ ನುಣ್ಣದಾಗಿ ರುಬ್ಕೊಳ್ಳಲ್ಲ, ಹಾಗೆಯೇ ಸ್ವಲ್ಪ ತರಿಯಾಗೂ ರುಬ್ಕೊಳ್ಳಲ್ಲ. ಯಾಕಂದರೆ ನಾವು ಮಾಡುವಂಥ ಮಿಲಿಟ್ಸ್ ರೈಸಿಗೆ ಹೊಂದ್ಕೋಬೇಕು, ಆ ರೀತಿಯೇ ನಾವು ಸಾರನ್ನ ಮಾಡಬೇಕಲ್ವ. ನಿಮಗೆ ಬೇಕಂದರೆ ಸ್ವಲ್ಪ ತರಿಯಾಗಿ, ಇಲ್ಲ ಅಂದರೆ ಬೇಯಿಸಿರುವಂಥ ಪಾತ್ರೆ ಇರುತ್ತಲ್ವ, ಇಲ್ಲಾಂದರೆ ಕುಕ್ಕರಲ್ಲಿ ಬೇಯಿಸಿದ್ದೀರಾ ಅಂದರೆ ಆ ಕುಕ್ಕರಲ್ಲೇ ಸ್ಮ್ಯಾಶರ್ ಇರುತ್ತೆ ನೋಡಿ, ಅದರಲ್ಲಿ ಸುಮ್ಮನೆ ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಸ್ಮ್ಯಾಶ್ ಆಗೋಗುತ್ತೆ. ಸೊಪ್ಪು, ಕಾಳು, ಬೇಳೆ ಏನೇ ಹಾಕಿದರೂ ಎಲ್ಲ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಈ ರೀತಿ ಮಸಾಲನೆಲ್ಲ ರುಬ್ಬಿ ಸಾರು ಪಾತ್ರೆಗೆ ಹಾಕಿದ ನಂತರ ಸ್ವಲ್ಪ ಜಾರ್ಗೂ ಕೂಡ ನೀರನ್ನ ಹಾಕಿ ಈ ರೀತಿ ಅದರಲ್ಲಿರುವಂಥ ಎಲ್ಲ ಮಸಾಲನೂ ತಕ್ಕೊಂಡಿದ್ದಾಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಬಳಸಿರೋದ್ರಿಂದ. ಹಾಗೆಯೇ ನಾನು ಸಾಂಬಾರು ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ, ಯಾಕೆ ಅಂದರೆ ಬೇಯಿಸ್ಬೇಕಾದ್ರೇ ಅರಿಶಿನ ಹಾಕಬೇಕಿತ್ತು, ನಾನಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೆ, ಆ ಕಾರಣಕ್ಕೆ ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ.
ಇನ್ನೂ ಒಗ್ಗರಣೆ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಒಗ್ಗರಣೆನ ಹಾಕ್ಕೊಳ್ತಲ್ಲ. ನೀಟಾಗೆ ಸೌಟನ್ನ ಬಳಸ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ರುಬ್ಬಿರೋದನ್ನೆಲ್ಲ ಹಾಗೆ ಡೈರೆಕ್ಟ್ ಹಾಕಿರ್ತೀವಲ್ವ, ಅದು ಹಾಗೆ ಒಂದೊಂದು ಕಡೆ ಮುದ್ದೆ ಮುದ್ದೆ ಥರ ಇರುತ್ತೆ. ಅದನ್ನು ನೀಟಾಗಿ ಈ ರೀತಿ ಕಲಿಸ್ಕೊಂಡ್ರೆ ನೀರಿಗೆ ಮತ್ತು ರುಬ್ಬಿ ಹಾಕಿರುವಂಥ ಮಸಾಲ ಹೊಂದ್ಕೊಳ್ಳುತ್ತೆ. ಇನ್ನು ಕುದಿಯೋಕ್ಕೂ ಕೂಡ ಈಸಿ ಆಗುತ್ತೆ. ಈಗ ನೆಕ್ಸ್ಟು ನಾನು ಪೊಟ್ಯಾಟೋನ ಬೇಯಿಸಿಟ್ಟಿದ್ದೀನಿ, ಅಂದರೆ ಸ್ವೀಟ್ ಪೊಟ್ಯಾಟೋನ ಬೇಯಿಸಿಟ್ಟಿದ್ದೀನಿ, ಗೆಣಸನ್ನು. ಅದು ಸ್ಟೀಮಲ್ಲೇ ಬೇಯಿಸಿದ್ದೀನಿ, ನೀರಿಗೆ ಹಾಕಿ ಬೇಯಿಸಿಲ್ಲ. ಜಸ್ಟ್ ಒಂದು 15 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದಕ್ಕೆ ನಾನು ಬೆಲ್ಲದ ಕಾಯಿನ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ 2 ಪೀಸ್ ಆಗೋಷ್ಟು ಬೆಲ್ಲ, 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ಬಾಳೆಕಾಯಿ ಫ್ರೈಗೆ ಸ್ವಲ್ಪ ಮಸಾಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂದರೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1 ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ. ಈ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇವಾಗ ನಾನು ಬಾಳೆಕಾಯಿ ಫ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗಿ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಈ ಒಂದು ನಾವು ಊಟ ಮಾಡಬೇಕಾದ್ರೆ ಸೈಡಾಗಿ ನಾವು ಹಪ್ಳ, ಸಂಡಿಗೆ ಈ ರೀತಿ ನಾವು ಬಳಸ್ತಾ ಇರ್ತೀವಿ ಅಲ್ವಾ ರೆಗ್ಯುಲರ್ ಆಗಿ. ನಾವು ಹಪ್ಳ ಸಂಡಿಗೆಯಲ್ಲಿ ನಾವು ಯೂಶಲಿ ಎಣ್ಣೆಯಲ್ಲಿ ನಾವು ಕರಿತೀವಿ. ಆ ಥರ ಅನ್ಹೆಲ್ದಿ ತಿನ್ನೋ ಬದಲು ಈ ರೀತಿ ನಾವು ಹೆಲ್ದಿ ಆಗಿರುವಂಥದ್ದನ್ನ ತಿನ್ಬೋದು. ಮೊದಲು ನಾನು ಒಂದು ತವನ ಕಾಯಿಸ್ಕೊತೀನಿ. ಇದಕ್ಕೆ ನಾನು ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಆ ಬಾಳೆಕಾಯಿನ ನೀಟಾಗಿ ತವದ ಮೇಲೆ ಈ ರೀತಿ ಜೋಡಿಸ್ಕೊಂಡು ನೀರಿನ ಹಿಂಗಬೇಕು. ಯಾಕಂದರೆ ನಾವು ಬಾಳೆಕಾಯಿನ ಹೊರಗಡೆ ಇಟ್ಟರೆ ಕಪ್ಪಾಗತ್ತೆ. ಆ ಕಾರಣಕ್ಕೆ ನೀರು ಹಿಂಗೋವರೆಗೂ ತವದ ಮೇಲೆ ಬೇಯಿಸ್ಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಸ್ಪ್ರೆಡ್ ಮಾಡ್ಕೋಬೇಕು. ಅದ ನಂತರ ನನ್ನ ಹಸ್ಬೆಂಡು ಕೂಡ ಬಂದರು. ಸೊ ಅವರು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ರು, ಬೋಂಡ ಮಾಡು ಅಂತ ಹೇಳಿದ್ರು. ಅವ್ರಿಗೂ ಕೂಡ ನಾನು ಇಲ್ಲಿ ಗೆಣಸನ್ನ ಬೇಯಿಸಿದ್ದೀನಿ, ಹಾಗೆ ಬಾಳೆಕಾಯಿನ ಮಾಡ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸೊ ಬೋಂಡ ಮಾಡ ಅಂತ ಹೇಳಿದ್ರು. ನಂತರ ಅವರೇ ಈರುಳ್ಳಿನೆಲ್ಲ ಹೆಚ್ಚಿ ಕೊಟ್ಟರು. ಸೊ ಫಟಾಫಟ್ ಅಂತ ಹೇಳಿ ಈ ರೀತಿ ಬೋಂಡಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವಾಗ ಬೋಂಡ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಗೆ 1 ಸ್ಪೂನ್ ಆಗೋಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ. ನಿಮ್ಮ ಹತ್ರ ಸೋಂಪಿದ್ರೆ ಸೋಂಪನ್ನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇವತ್ತು ಖಾಲಿಯಾಗಿ ಇತ್ತು, ಅದಕ್ಕೆ ಸೋಂಪನ್ನ ಹಾಕಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಖಾಲಿಯಾಗಿತ್ತು. ತರಕ್ಕೆ ಹೋದಾಗ 80 ರುಪೀಸ್ ಹೇಳಿದ್ರು, ಅದಕ್ಕೋಸ್ಕರ ತರಲಿಲ್ಲ. ಇನ್ನು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ರೀತಿ ನಾನು ಸ್ಪೂನಲ್ಲಿ ಕಲಸಿ ಇಟ್ಕೊಂಡ್ಬಿಡ್ತೀನಿ. ಅಷ್ಟರೊಳಗೆ ತವದ ಮೇಲೆ ಹಾಕಿರೋ ಬಾಳೆಕಾಯಿ ಕೂಡ ಬೆಂದಿತ್ತು. ಸೊ ಈ ರೀತಿ ಈರುಳ್ಳಿಗೆ ಎಲ್ಲ ಮಸಾಲಾನ ಹಾಕಿ ಸೈಡಿಗೆ ಎತ್ತಿಟ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಕಲಸಿ ಬೋಂಡ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಅದನ್ನೆಲ್ಲ ಕಲಸಿದ ನಂತರ ನೋಡ್ಬೋದು ತವದಲ್ಲೂ ಕೂಡ ಬಾಳೆಕಾಯಿ ನೀಟಾಗಿ ಬೆಂದಿತ್ತು. ಈ ರೀತಿ ಮಗ್ಚಿ ಹಾಕಬೇಕು. ನಂತರ ಮತ್ತೆ ನಾವು ಏನು ಮಸಾಲ ಪೌಡರ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಅಥವಾ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ರೀತಿ ಬಿಟ್ಕೋಬೇಕು. ಆವಾಗ ಸ್ವಲ್ಪ ಅಬ್ಸರ್ವ್ ಆಗೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನೀವು ಈ ರೀತಿ ಮಾಡೋದಕ್ಕೆ ತುಪ್ಪನ ಬಳಸಬೇಡಿ, ಸ್ವಲ್ಪ ಹೊಗೆ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದು ಮತ್ತೆ ಮರ್ಚಾಕಿ ಬೇಯ್ತಾ ಇದೆ. ಸೊ ಅಷ್ಟರೊಳಗೆ ಬೋಂಡಕ್ಕೆ ಕಲಿಸ್ಕೊಂಡು ಬಿಡೋಣ ಅಂತ ಹೇಳಿ ಆಲ್ರೆಡಿ ಈರುಳ್ಳಿ ಕೂಡ ನೀರು ಬಿಟ್ಕೊಂಡಿತ್ತು. ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಸ್ವಲ್ಪನೇ ಇತ್ತು, ಖಾಲಿ ಆಯಿತು. ನೆಕ್ಸ್ಟ್ ರೇಷನ್ ತರಬೇಕು, ಅಥವಾ ಮಧ್ಯದಲ್ಲಿ ಏನಾದರೂ ಮಾಡಿದ್ರೆ ಆವಾಗಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಈ ತಿಂಗಳು ತಂದಿರಲಿಲ್ಲ. ಯೂಶ್ವಲಿ ಬೋಂಡ ಎಲ್ಲ ತುಂಬಾ ಕಡಿಮೆ ಮನೆಯಲ್ಲಿ. ಇವಾಗ ನೋಡ್ಬೋದು ಹಿಟ್ಟನ್ನ ಹಾಕಿ ಈ ರೀತಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಂಡು ನೀವು ಬೋಂಡ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ಥರ ಸೋಡಾನ ಬಳಸಿಲ್ಲ. ಯೂಶ್ವಲಿ ನಾನು ಕೂಡ ಮುಂಚೆ ಹಿಟ್ಟಿಗೆ ಡೈರೆಕ್ಟ್ ಈರುಳ್ಳಿ ಹೆಚ್ಚಿರುವಂಥದ್ದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೆ. ತುಂಬ ಹೊರಟು ಬರ್ತಾಯಿತ್ತು, ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಒಬ್ಬರು ನನಗೆ ಹಿಂಗೆ ಸಜೆಸ್ಟ್ ಮಾಡಿದರು, ಈರುಳ್ಳಿಗೆ ನಾವೆಲ್ಲ ಏನೆಲ್ಲ ಮಸಾಲ ಹಾಕ್ತೀವಲ್ವ ಇದನ್ನೆಲ್ಲ ಈರುಳ್ಳಿಗೆ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಟು ನಂತರ ನಾವು ಈ ರೀತಿ ಕಡಲೆ ಹಿಟ್ಟನ್ನ ಹಾಕಿ ಕಲಸಿದ್ರೆ ತುಂಬಾ ಸಾಫ್ಟ್ ಬರುತ್ತೆ ಅಂತ. ಸೊ ಎಲ್ಲದೂ ಕೂಡ ಆಯಿತು. ಈಗ ಬೋಂಡ ಒಂದು ಹಾಕೋದಿತ್ತು. ಒಂದು ಸತಿ ಸ್ಟವ್ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಂಡು ಈ ಕಡೆ ಮತ್ತೆ ತವದ ಮೇಲೆ ಬೆಂದಿರೋವಂಥ ಬಾಳೆಕಾಯಿನ ಎಲ್ಲ ಮತ್ತೆ ಮರ್ಚಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಬಾಳೆಕಾಯಿ ನಾನು ಹಾಕಿರುವಂಥ ಮಸಾಲಾನು ಕೂಡ ಅಬ್ಸರ್ವ್ ಮಾಡಿದೆ. ಸೊ ಒಂದು ಇಬ್ಬಿ ಬಾಳೆಕಾಯಿನ ಬೇಯಿಸಿದಾಯಿತು. ಹಾಗೆ ಸಾಂಬಾರು ಕೂಡ ಕುದ್ದಿತ್ತು. ಮಧ್ಯಾಹ್ನನೇ ಅನ್ನ ಮಾಡಿದ್ದು, ಒಂದು ಸ್ವಲ್ಪ ಅನ್ನ ಇತ್ತು, ಅದ್ರ ತಕ್ಕಂತೆ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ.
ನಾನು ಬಾಳೆಕಾಯಿ ಬೇಯಿಸ್ತಿರೋಂಥ ತವನ ಪಕ್ಕದಲ್ಲಿ ಸಾರು ಕುದೀತಲ್ವ ಆ ಸಾರು ಪಾತ್ರೆನ ಎತ್ತಿಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮುದ್ದೆ ಮಾಡೋದಕ್ಕೆ ಒಂದು ಪ್ಯಾನಿಗೆ ನೀರು, ಉಪ್ಪು, ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ರಾಗಿ ಹಿಟ್ಟನ್ನ ನಾವು ಹಾಕ್ಕೊಳ್ಳೋದ್ರಿಂದ ಗಂಟಾಗಲ್ಲ, ಒಲ್ಟ್ ಬರಲ್ಲ, ಮುದ್ದೆ ಸಾಫ್ಟಾಗಿ ಬರುತ್ತೆ. ಹಾಗೆ ನಾವು ಎಷ್ಟು ನೀಟಾಗಿ ಕುಡಿಸ್ತೀವಲ್ವ ಅಷ್ಟು ನೀಟಾಗಿ ಸಾಫ್ಟು ಬರುತ್ತೆ, ಹಾಗೆಯೇ ಗಂಟು ಕೂಡ ಇರೋದಿಲ್ಲ. ಇನ್ನು ಮತ್ತೆ ಪಕ್ಕ ಸ್ಟವಲ್ಲಿ ತವನ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಬೋಂಡಕ್ಕೂ ಕೂಡ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಬಂದು ಗಾಣದ ಎಣ್ಣೆನ ತೊಗೊಂಡು ಬಂದಿದ್ದೆ, ಕಡಲೆಕಾಯಿ ಎಣ್ಣೆನ ತೊಗೊಂಡು ಬಂದಿದೆ. ಸೊ ರಿಫೈನ್ಡ್ ಆಯಿಲ್ ಮುಂಚೆ ಯೂಸ್ ಮಾಡ್ತಿದ್ದೆ ಬರೀ ಕರಿಯೋದಕ್ಕೆ ಅಂತ, ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀನಿ. ಆ ಕಾರಣಕ್ಕೆ ರಿಫೈನ್ಡ್ ಆಯಿಲ್ನ ಎಲ್ಲ ಝೀರೋ ಮಾಡಿಬಿಟ್ಟು ಇವಾಗ ಬರೀ ಗಾಣದ ಎಣ್ಣೆನ ಬಳಸ್ತಿದ್ದೀನಿ. ಇನ್ನು ಗೆಣಸನ್ನ ನೋಡ್ತಿರ್ಬೋದು, ಗೆಣಸು ಪರ್ಫೆಕ್ಟಾಗಿ ಬೆಂದಿತ್ತು. ನಾವು ನೀರನ್ನ ಹಾಕಿ ಗೆಣಸನ್ನ ಬೇಯಿಸ್ಬಿಟ್ರೆ ಒಂದೊಂದ್ಸತಿ ತುಂಬ ಓವರ್ ಸಾಫ್ಟ್ ಆಗಿಬಿಡತ್ತೆ. ಸೊ ನಾನಿವತ್ತು ಸ್ಟೀಮ್ ಮಾಡಿ ಗೆಣಸನ್ನು ಬೇಯಿಸಿದ್ದೀನಿ. ಹಾಗೆ ನೋಡ್ಬೋದು ಗೆಣಸು ಹಾಗೆ ಸಾಂಬಾರು ಎರಡೂ ಕೂಡ ಎತ್ತಿಟ್ಟಿದ್ದೆ ಅಲ್ವಾ. ಈಗ ನಾನು ಮುದ್ದೆಗೆ ಹಾಗೆಯೇ ತವದ ಮೇಲೆ ಬಾಳೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಮುದ್ದೆ, ಒಂದು ಕಡೆ ಬಾಳೆಕಾಯಿ ಫ್ರೈ ಆಗ್ತಿದೆ, ಹಾಗೆ ಇನ್ನೊಂದು ಕಡೆ ಬೋಂಡನೂ ಕೂಡ ರೆಡಿ ಆಗ್ತಿದೆ. ಸೊ ಈ ರೀತಿ ಒಂದೊಂದು ಸತಿ 3 ಸ್ಟವ್ನು ಬಳಸ್ಕೊಂಡು ಅಡುಗೆನ ಫಟಾಫಟ್ ಅಂತ ಮಾಡಬೇಕು. ಯಾಕಂದರೆ ನಾವು ವರ್ಕ್ ವುಮೆನ್ ಆಗಿರೋದ್ರಿಂದ ಮನೆಗೆ ಬಂದಮೇಲೆ ಡಿಫ್ರೆಂಟಾಗಿ ಅದು ಹೆಲ್ದಿಯಾಗಿ ತಿನ್ನಬೇಕು. ಬಿಕಾಸ್ ನಾವು ಕೆಲಸ ಮಾಡ್ತಿರೋದೇ ನಮ್ಮ ಒಂದು ಹೆಲ್ದಿಗೋಸ್ಕರ ಅಂದಾಗ ನಾವು ಹೆಲ್ದಿಯಾಗಿ ಊಟ ಮಾಡೋದ್ರಿಂದ ಯಾವುದೇ ತಪ್ಪಿಲ್ಲ. ಈಗ ನಾನು ಬೋಂಡನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ರೌಂಡ್ ಎಣ್ಣೆ ಅಂತೂ ತುಂಬ ಚೆನ್ನಾಗಿ ಕಾದಿತ್ತು, ಬೇಗನೆ ಬೋಂಡ ಬೆಂದ್ಬಿಡ್ತು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಯೂಶ್ವಲಿ ನನ್ನ ಹಸ್ಬೆಂಡ್ ಬೋಂಡ ಅಥವಾ ವಡೆ ತುಂಬ ಅಂದರೆ ತುಂಬ ಕಡಿಮೆ, ಆಲ್ಮೋಸ್ಟ್ 5 to 10% ಅಷ್ಟೇ ಕೇಳೋದು. ಅದು ಇವರು ಮಳೆಯಲ್ಲಿ ನೆನ್ಕೊಂಬಂದಿದ್ದಕ್ಕಷ್ಟೇ ಕೇಳಿದ್ದಾರೆ. ನೋಡ್ಬೋದು ಬೋಂಡ ಎಷ್ಟು ದಪ್ಪ ಆಗಿದೆ, ಎಷ್ಟು ಚಿಕ್ಕ ಚಿಕ್ಕ ಒಂದು ಉಂಡೆ ಹಾಕಿದೆ. ನಾವು ಈರುಳ್ಳಿಗೆ ಎಲ್ಲ ಮಸಾಲ ಹಾಕಿ ಕಲಿಸೋದ್ರಿಂದ ಈರುಳ್ಳಿ ಅಬ್ಸರ್ವ್ ಮಾಡೋದ್ರಿಂದ ನಾವು ತಿನ್ನಬೇಕಾದ್ರೂ ಕೂಡ ನಾವು ಒಂದು ಕಡೆ ಉಪ್ಪು ಅಥವಾ ಒಂದು ಕಡೆ ಖಾರ ಇದೆ ಅಂತ ಅನಿಸಲ್ಲ, ಒಂಥರ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಬೋಂಡ ತುಂಬ ಸಾಫ್ಟಾಗಿ ಬಂದಿತ್ತು. ಯೂಶ್ವಲಿ ಈ ಥರ ಮಾಡಿದಾಗ ಯಾರಾದರೂ ನೋಡಿದ್ರೆ ಅವರು ಅನ್ಕೋತಾರೆ ನಾವು ಸೋಡಾ ಹಾಕಿದ್ದೀವಿ ಅಂತ, ಬಟ್ ಆದರೆ ನಾನಿಲ್ಲಿ ಯಾವುದೇ ಥರ ಸೋಡಾನ ಬಳಸಿಲ್ಲ. ಹಾಗೆ ಈ ಕಡೆ ಬಾಳೆಕಾಯಿ ಕೂಡ 2ನೇ ಇಬ್ಬಿನೂ ಹಾಕಿದ್ದೆ, ಅದು ಕೂಡ ಬೆಂದಿತ್ತು. ನಾನು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ನನ್ನ ಮಗಳು ಬರ್ತಾ ಬರ್ತಾ ತಿಂದು ಹಾಗೆ ಹೋಗ್ತಾ ಇದ್ಲು. ಅವಳಿಗೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಅಂದರೆ ಇಷ್ಟ. ಎಸ್ಪೆಷಲಿ ತವದ ಮೇಲೆ ನಾವು ಏನೇ ಫ್ರೈ ಮಾಡಿದ್ರು ಕೂಡ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಆ ತವನು ಕೂಡ ಎತ್ತಿಟ್ಕೊಂಡು ಇನ್ನು ಮುದ್ದೆನೂ ಕೂಡ ಬೆಂದಿತ್ತು. ಬೋಂಡ ಬೇಯಿಸ್ಕೊಂಡೆ, ಮುದ್ದೆನೂ ಕೂಡ ನೀಟಾಗಿ ಕುಡಿಸ್ಕೊಂಡು ರೈಟ್ ಸೈಡ್ ಬಂದು ಕಟ್ತಾ ಇದ್ದೀನಿ. ಇನ್ನು ಬಾಳೆಕಾಯಿ ಫ್ರೈ ಅಂತೂ 100% ರೆಡಿ ಆಯಿತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು. ನೀವು ಈವೊಂದು ಮೂಲಂಗಿಯಲ್ಲೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮೂಲಂಗಿನ ಈ ರೀತಿ ಮಾಡ್ಕೊಂಡು ಕೊಡೋದ್ರಿಂದ ಮಕ್ಳಿಗೂ ಕೂಡ ಒಳ್ಳೆಯದು. ಈ ರೀತಿ ಯಾವ್ಯಾವ ತರಕಾರಿಯಲ್ಲಿ ಮಾಡ್ಬೋದು ಎಲ್ಲ ಡಿಶಸ್ನ ನಿಮಗೆ ತೋರಿಸ್ತೀನಿ. ನೀವು ಕೂಡ ಮಕ್ಕಳಿಗೆ ಈ ರೀತಿ ತಿನ್ನೋದನ್ನು ರೂಢಿ ಮಾಡಿಸ್ಬೇಕು. ಪ್ರತಿ ಒಂದು ತರಕಾರಿ ಅನುಭವ ಮಕ್ಕಳಿಗೆ ಆಗಬೇಕು, ಆವಾಗ ಬೆಳೆಯುವಂಥ ಮಕ್ಕಳಿಗೆ ಏನೂ ಕೂಡ ಕೊರತೆ ಬರಲ್ಲ. ಎಸ್ಪೆಷಲಿ ಈ ಕಟ್ಲೆಟ್ ಅಂತಾರೆ ಗೊತ್ತಾ, ತವದ ಮೇಲೆ ಫ್ರೈ ಮಾಡ್ತಾರೆ ಅಥವಾ ಬರೀ ಡೈರೆಕ್ಟ್ ತರಕಾರಿನೇ ಫ್ರೈ ಮಾಡ್ತಾರೆ. ಈ ರೀತಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಇನ್ನು ತರಕಾರಿಗಳನ್ನು ಮಿಕ್ಸ್ ಇರ್ಬೋದು ಅಥವಾ ಒಂದೇ ತರಕಾರಿನ ನೀಟಾಗಿ ಸ್ಟೀಮಲ್ಲೇ ಬೇಯಿಸಿ ನಂತರ ನಾವು ಅದನ್ನು ಒಗ್ಗರಣೆ ಮಾಡಿ ಪಲ್ಯ ರೀತಿ ಕೊಟ್ಟರೆ ಇನ್ನೂ ಕೂಡ ಒಳ್ಳೆಯದು. ಈಗ ಊಟನ ಸರ್ವ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗೆಣಸು, ಹಾಗೆ ಗೆಣಸಿನ ಜೊತೆಗೆ ಬೆಲ್ಲದ ಚಟ್ನಿ ಮಾಡಿದೆ. ಅದಕ್ಕೆ ಬೇರೆ ಏನೂ ಹಾಕಿಲ್ಲ, ಬರೀ ತೆಂಗಿನಕಾಯಿ ಹಾಗೆ ಬೆಲ್ಲನ ಹಾಕಿದ್ದೀನಿ. ಬೇಕಂದರೆ ಏಲಕ್ಕಿನೂ ಹಾಕ್ಕೊಳ್ಬೋದು. ಹಾಗೆ ಮಾಡಿದಂಥ ಡಿಶ್ನೆಲ್ಲ ಹಾಕಿ ಸರ್ವ್ ಮಾಡಿದಾಯಿತು. ಸಿಹಿ ತಿಂದಿದ ನಂತರ ಅವರು ಮುದ್ದೆ ಸಾರನ್ನ ತಿಂತಾರೆ. ಇನ್ನು ನಾನು ಕೂಡ ಎಲ್ಲರದು ಊಟ ಆದಮೇಲೆ ನಂದು ಬೋಂಡ ಮಾಡಿದ್ದೆಲ್ಲ ಆಯಿತು, ಸ್ಟವ್ ಎಲ್ಲ ಕ್ಲೀನ್ ಮಾಡಿದಾಯಿತು. ನಾನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಒಂದೇ ಸತಿ ಎಲ್ಲ ಈ ರೀತಿ ಸರ್ವ್ ಮಾಡ್ಕೋತೀನಿ. ಸರ್ವ್ ಮಾಡ್ಕೊಂಡು ನಾನು ಕೂಡ ಊಟ ಮಾಡಿ ನಿಮ್ಮೆಲ್ಲರಿಗೂ ಗುಡ್ ನೈಟ್ ಹೇಳುವಂಥ ಸಮಯ. ನಾನು ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅದು ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.